ನಮಗೆಲ್ಲರಿಗೂ ಈಗಾಗಲೇ ಯಾರೇ ಒಬ್ಬರು ಸರ್ಕಾರದಿಂದ ಹಣ ಪಡಿಬೇಕಂದ್ರೆ ಅವರು ರೆಸಿಪಿಯೆಂಟ್ ಆಗಿ ರಿಜಿಸ್ಟ್ರೇಷನ್ ಆಗಿರಬೇಕು ಅನ್ನೋ ವಿಚಾರ ತಿಳ್ಕೊಂಡಿದ್ದೇವೆ. ಸೊ ಆ ರೆಸಿಪಿಯೆಂಟನ್ನು ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ನಾವು ರೆಸಿಪಿಯೆಂಟ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ನಮಗೆ ಸೂಪರ್ಡೆಂಟ್ ಮತ್ತು DDO ರೋಲ್ಗಳು ಬೇಕಾಗ್ತವೆ. ನಾವು ಮೊದಲು ಸೂಪರ್ಡೆಂಟ್ ರೋಲ್ನಲ್ಲಿ ಲಾಗಿನ್ ಆಗಬೇಕು. ಈಗ ನಾನು ಒಂದು ಸೂಪರ್ಡೆಂಟ್ ಲಾಗಿನ್ನಲ್ಲಿ ಲಾಗಿನ್ ಆಗ್ತಿದ್ದೇನೆ. ನೀವು ನೋಡ್ತಾ ಇರೋ ಹಾಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಿದ್ದೇನೆ. ಈಗ ಸೈನ್ ಇನ್ ಆಪ್ಷನನ್ನು ಕ್ಲಿಕ್ ಮಾಡ್ತಿದ್ದೇನೆ. ಸೈನ್ ಇನ್ ಆಪ್ಷನ್ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇದೊಂದು ಮೆಸೇಜ್ ಕಾಣ್ತಿದೆ, ಲಾಗಿನ್ ಇನ್ ಪ್ರೋಗ್ರೆಸ್ ಅಂತ. ಪ್ಲೀಸ್ ವೆಯ್ಟ್ ಅಂತ ಕೂಡ ಕಾಣ್ತಿದೆ. ಸೊ ಈಗ ನಾವು ಸೂಪರ್ಡೆಂಟ್ ಲಾಗಿನ್ನಲ್ಲಿದ್ದೇವೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಎಡಭಾಗದಲ್ಲಿ ನಾವು ನೋಡ್ತಿರೋ ಹಾಗೆ ರಿಜಿಸ್ಟ್ರೇಷನ್ ಅನ್ನೋ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ಪಕ್ಕದಲ್ಲಿ ರಿಜಿಸ್ಟ್ರೇಷನ್ ಅಂತ ಮತ್ತೊಂದು ಆಪ್ಷನ್ ಕಾಣ್ತಿದೆ ಅಲ್ಲ, ಅದರ ಮೇಲೆ ಮೌಸನ್ನು ಕ್ಲಿಕ್ ಮಾಡಬೇಕು. ಅದಾದ ನಂತರ ರೆಸಿಪಿಯೆಂಟ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಮಗೆ ಕ್ರಿಯೇಟ್ ರೆಸಿಪಿಯೆಂಟ್ ಮಾಸ್ಟರ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಅದರ ಮೇಲೆ ನಾವೀಗ ಕ್ಲಿಕ್ ಮಾಡೋಣ. ಈಗ ನಾವು ರೆಸಿಪಿಯೆಂಟ್ ಡೀಟೇಲ್ಸ್ ಪೇಜನ್ನು ಕಾಣಬಹುದು. ಇಲ್ಲಿ ನಮಗೆ ನ್ಯೂ ರೆಸಿಪಿಯೆಂಟ್, ಎಕ್ಸಿಸ್ಟಿಂಗ್ ರೆಸಿಪಿಯೆಂಟ್ ಮತ್ತು ರೆಸಿಪಿಯೆಂಟ್ ಟೈಪ್ ಈ ವಿಚಾರಗಳು ಕಾಣ್ತಿದ್ದಾವೆ. ಸೊ ನಾವು ಮೊದಲನೇದಾಗಿ ನ್ಯೂ ರೆಸಿಪಿಯೆಂಟನ್ನು ಸೆಲೆಕ್ಟ್ ಮಾಡೋಣ ಮತ್ತು ರೆಸಿಪಿಯೆಂಟ್ ಟೈಪ್ ಅನ್ನು ಸೆಲೆಕ್ಟ್ ಮಾಡೋಣ. ಈಗ ನೋಡಿದಾಗ ನಮಗೆ ಸಾಕಷ್ಟು ರೆಸಿಪಿಯೆಂಟ್ ಟೈಪ್ಸ್ ಕಾಣ್ತಿವೆ. ಇಲ್ಲಿ ಮೊದಲನೇದಾಗಿ ನಾವು ಒಂದು ಕಾಂಟ್ರಾಕ್ಟರನ್ನು ರಿಜಿಸ್ಟರ್ ಮಾಡೋಣ. ಈಗ ಹೊಸದಾದ ಒಂದು ಪೇಜ್ ಓಪನ್ ಆಗಿದೆ. ಈಗ ನಾವು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಒಂದು ಹೊಸ ಪೇಜ್ ಕಾಣ್ತಿದೆ. ಈ ಪೇಜಲ್ಲಿ ನಾವು ಯಾವ ರೆಸಿಪಿಯೆಂಟನ್ನು ರಿಜಿಸ್ಟರ್ ಮಾಡಬೇಕೋ ಆ ರಿಜಿಸ್ಟರ್ ಮಾಡಲಿಕ್ಕೆ, ಆ ವ್ಯಕ್ತಿಯ ಡೀಟೇಲ್ಸನ್ನು ಎಂಟ್ರ್ ಮಾಡಲಿಕ್ಕೆ ಅವಕಾಶ ಇದೆ. ನೀವು ನೋಡ್ತಿರೋ ಹಾಗೆ ಆಧಾರ್ ನಂಬರನ್ನು ಎಂಟ್ರ್ ಮಾಡ್ಬೋದು, ಪ್ಯಾನ್ ನಂಬರನ್ನು ಎಂಟ್ರ್ ಮಾಡ್ಬೋದು, ಅಥವಾ ಬೇರೆ ಯಾವುದಾದ್ರೂ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥ ID ಇದ್ದಲ್ಲಿ ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಬಲಭಾಗದಲ್ಲಿ ಆ ID ನಂಬರನ್ನು ಕೂಡ ಎಂಟ್ರ್ ಮಾಡ್ಬೋದು. ಆದಷ್ಟು IDಗಳನ್ನು ನಾವು ಇಲ್ಲಿ ಸಾಧ್ಯವಾದಷ್ಟು ಎಲ್ಲ ಮಾಹಿತಿಯನ್ನು ನಾವು ಕಲೆ ಹಾಕಲು ಇಲ್ಲಿ ಪ್ರಯತ್ನ ಮಾಡಬೇಕು. ಈಗ ನಾವು ಕಾಂಟ್ರಾಕ್ಟರನ್ನು ರಿಜಿಸ್ಟರ್ ಮಾಡ್ತಿರೋದ್ರಿಂದ ಮೊದಲನೇದಾಗಿ ಪ್ಯಾನ್ ನಂಬರನ್ನು ಎಂಟ್ರ್ ಮಾಡ್ತಿದ್ದೇವೆ. ಈಗ ಪ್ಯಾನ್ ನಂಬರ್ ನಾನು ಎಂಟ್ರ್ ಮಾಡಿದ ಕೂಡಲೇ ಆ ವ್ಯಕ್ತಿಯ ಹೆಸರನ್ನು ಎಂಟ್ರ್ ಮಾಡ್ತಿದ್ದೇನೆ. ಅವರ ಹೆಸರು ತಿಲಕ್ ಕುಮಾರ್. ಸೊ ಆ ಹೆಸರನ್ನು ನಾನು ಟೈಪ್ ಮಾಡ್ತಿದ್ದೇನೆ. ಈಗ ನಾವು ಇಲ್ಲಿ ಇನ್ನೊಂದು ಆಪ್ಷನನ್ನು ನೋಡ್ತಿದ್ದೇವೆ, ರೆಸಿಪಿಯೆಂಟ್ ನೇಮ್ ಆ್ಯಸ್ ಪರ್ ಬ್ಯಾಂಕ್ ಅಂತ ಕಾಣಬಹುದು ನಾವಿಲ್ಲಿ. ಇಲ್ಲಿ ನಾವು ಈ ವ್ಯಕ್ತಿಯ ಹೆಸರು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಯಾವ ರೀತಿ ಇದೆಯೋ ಅದನ್ನು ನಾವು ಇಲ್ಲಿ ಎಂಟ್ರ್ ಮಾಡಬೇಕು. ಈಗ ನಮಗೆ ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಈ ರೆಸಿಪಿಯೆಂಟ್ ರಿಜಿಸ್ಟ್ರೇಷನನ್ನು ಮಾಡುವಾಗ ಆ ವ್ಯಕ್ತಿಯ ಪಾಸ್ಬುಕ್ಕಿನ ಕಾಪಿ ಅಥವಾ ಚೆಕ್ಕಿನ ಕಾಪಿ ನಾವು ತೆಗೆದುಕೊಂಡು ಈ ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಮಾಡಬೇಕು. ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಯಾವ ವ್ಯಕ್ತಿಯ ರಿಜಿಸ್ಟ್ರೇಷನನ್ನು ನಾವು ಮಾಡ್ತಿದ್ದೇವೋ ಆ ವ್ಯಕ್ತಿಯ ಪಾಸ್ಬುಕ್ಕಿನ ಕಾಪಿ ಅಥವಾ ಚೆಕ್ ಕಾಪಿಯನ್ನು ತೆಗೆದುಕೊಂಡು ಈ ರಿಜಿಸ್ಟ್ರೇಷನ್ ಪ್ರಾಸೆಸನ್ನು ಮಾಡ್ತೀವಿ. ಈಗ ಆ ಪಾಸ್ಬುಕ್ಕಿನ ಡೀಟೇಲ್ಸನ್ನು ನಾವು ಎಂಟ್ರ್ ಮಾಡ್ತಿದ್ದೀವಿ. ಬ್ಯಾಂಕ್ ಅಕೌಂಟ್ ಏನಿದೆ, ಬ್ಯಾಂಕ್ ಡೀಟೇಲ್ಸ್ ಅನ್ನೋ ವಿವರಗಳು ಕಾಣ್ತಿದ್ದೇವಲ್ಲ ನಮಗೆ,
ಇಲ್ಲಿ ನಾವು ಆ ಪಾಸ್ಬುಕ್ನಲ್ಲಿ ಯಾವ್ಯಾವ ವಿವರ ಇದೆಯೋ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೇವೆ. ಬ್ಯಾಂಕ್ ನೇಮ್ ಅಂತ ಕಾಣ್ತಿದೆ, ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ತಿದ್ವಿ. ಅದರ ಪಕ್ಕದಲ್ಲಿ ಬ್ರಾಂಚ್ ನೇಮ್ ಅಂತ ಕಾಣ್ತಿದೆ, ಇಲ್ಲಿ ನಾವು ಆ ಬ್ರಾಂಚ್ ತಗೊಳ್ತಾ ಇದ್ದೇವೆ. ಅದಾದ ನಂತರ ಅಕೌಂಟ್ ಟೈಪ್ ಅಂತ ಕಾಣ್ತಿದೆ, ಕರೆಂಟ್ ಅಕೌಂಟ್ ಅಂತ ತಗೊಳ್ತಿದ್ದೇವೆ. ಈಗ ನೀವು ಗಮನಿಸಿರ್ಬೋದು, ನಾವು ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ನೇಮ್ ಸೆಲೆಕ್ಟ್ ಮಾಡಿದ ಕೂಡಲೇ IFSC ಕೋಡ್ ಮತ್ತು MICR ಕೋಡ್ ಆಟೋಮ್ಯಾಟಿಕ್ ಆಗಿ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ. ಸೊ ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ದೀನಿ ನಾವು ಈ ಡೀಟೇಲ್ಸನ್ನು ಎಂಟ್ರ್ ಮಾಡಲಿಕ್ಕೆ ಮುಂಚೆ ಆ ವ್ಯಕ್ತಿಯ ಅಕೌಂಟ್ ಪಾಸ್ಬುಕ್ ಡೀಟೇಲ್ಸ್ ನಮ್ಮ ಬಳಿ ತೆಗೆದುಕೊಂಡು ಈ ಡೀಟೇಲ್ಸನ್ನು ಎಂಟ್ರ್ ಮಾಡಬೇಕು. ಈಗ ನಾನು ಅಡ್ರೆಸ್ ಡೀಟೇಲ್ಸ್ ಸೆಕ್ಷನ್ಗೆ ಹೋಗ್ತಿದ್ದೇನೆ. ಇಲ್ಲಿ ಆ ವ್ಯಕ್ತಿ ಯಾವ ಏರಿಯಾದಲ್ಲಿ ಇದ್ದಾರೋ ಆ ಏರಿಯಾ ಪಿನ್ ಕೋಡನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ. ಈಗ ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ಆ ಏರಿಯಾ ಡೀಟೇಲ್ಸ್ ಕಾಣಿಸ್ತಿದೆ ನೋಡಿ. ಯಾವ ಏರಿಯಾ HAL ಅಂತ ಕಾಣ್ತಿದೆ, ಅದಾದ ನಂತರ ಹೋಬಳಿ, ಯಾವ ಡಿಸ್ಟ್ರಿಕ್ಟು, ಯಾವ ಸ್ಟೇಟ್ ಅಂತ ಕೂಡ ಕಾಣ್ತಿದೆ. ಸೊ ಈಗ ಇದರ ಕೆಳಗೆ ನೀವು ನೋಡಿದರೆ ರಿಮಾರ್ಕ್ಸ್ ಅಂತ ಇದೆ. ಸೂಪರ್ಡೆಂಟ್ ಅವರು ಇದರ ಜೊತೆ ಏನಾದರೂ ರಿಮಾರ್ಕ್ಸ್ ಹಾಕಬೇಕು ಅಂತ ಅಂದ್ಕೊಂಡಾಗ ಇಲ್ಲಿ ರಿಮಾರ್ಕ್ಸನ್ನು ಕೂಡ ಎಂಟ್ರ್ ಮಾಡಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡ್ಬೋದು. ಈಗ ನಾವು ಮತ್ತೊಮ್ಮೆ ಎಲ್ಲ ಒಂದು ಡೀಟೇಲ್ಸ್ ನಾವು ಏನು ಎಂಟ್ರ್ ಮಾಡಿದ್ದೀವಿ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಪ್ಯಾನ್ ನಂಬರನ್ನು ಎಂಟ್ರ್ ಮಾಡ್ಕೊಂಡ್ವಿ, ಅದಾದ ನಂತರ ಹೆಸರನ್ನು ಎಂಟ್ರ್ ಮಾಡಿದ್ವಿ, ಅದಾದಮೇಲೆ ಬ್ಯಾಂಕ್ನಲ್ಲಿ ಅವರ ಹೆಸರು ಏನಿದೆ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಅದನ್ನು ಎಂಟ್ರ್ ಮಾಡಿದ್ವಿ, ಅದಾದ ನಂತರ ಅವರ ಅಕೌಂಟ್ ಡೀಟೇಲ್ಸನ್ನು ನಾವು ಎಂಟ್ರ್ ಮಾಡಿದ್ವಿ, ಅವರ ಅಕೌಂಟ್ ನಂಬರು, ಬ್ಯಾಂಕು, ಬ್ರಾಂಚು ಅದನ್ನೆಲ್ಲ ಎಂಟ್ರ್ ಮಾಡಿದ್ವಿ, ಯಾವ ರೀತಿಯ ಅಕೌಂಟ್ ಅಂತ ಕೂಡ ಎಂಟ್ರ್ ಮಾಡಿದ್ವಿ. ಅದಾದ ಮೇಲೆ ಅಡ್ರೆಸ್ ಡೀಟೇಲ್ಸ್ ಸೆಕ್ಷನಲ್ಲಿ ನಾವು ಅವರ ಪಿನ್ ಕೋಡನ್ನು ಸೆಲೆಕ್ಟ್ ಮಾಡಿದ್ವಿ. ಈಗ ನಾವು ಏನು ಡೇಟಾ ಎಂಟ್ರಿ ಮಾಡಿದ್ದೀವಿ ಅಥವಾ ಏನು ಇನ್ಫಾರ್ಮೇಷನನ್ನು ಎಂಟ್ರ್ ಮಾಡಿದ್ದೀವಿ ಅದನ್ನು ಸಬ್ಮಿಟ್ ಮಾಡೋಣ. ಈಗ ನೀವು ನೋಡ್ತಿರೋ ಹಾಗೆ ಒಂದು ರೆಸಿಪಿಯೆಂಟ್ ಈಸ್ ಕ್ರಿಯೇಟೆಡ್ ವಿತ್ ರೆಸಿಪಿಯೆಂಟ್ ID ಅಂತ ಒಂದು ನಂಬರ್ ಕೂಡ ಕಾಣ್ತಾ ಇದೆ. ಈ ಮೆಸೇಜ್ ಬರುತ್ತೆ. ಈಗ ನಾವು ಆ ರೆಸಿಪಿಯೆಂಟ್ IDಯನ್ನು ಬರೆದಿಟ್ಕೊಳ್ಬೇಕು. ಓಕೆ ಅಂತ ಕ್ಲಿಕ್ ಮಾಡೋಣ. ಇದಾದ ಕೂಡಲೇ ನಿಮಗೆ ಇನ್ನೊಂದು ಫಾರ್ಮ್ ಕಾಣುತ್ತೆ. ಸೊ ಈ ಫಾರ್ಮ್ ಏನು ಅಂತ ಮೊದಲು ನೋಡೋಣ. ನೀವು ನೋಡ್ತಿರುವ ಹಾಗೆ ಬ್ಯಾಂಕ್ ಮ್ಯಾಂಡೇಟ್ ಫಾರ್ಮ್ ಫಾರ್ ಇ-ಪೇಮೆಂಟ್. ಇದು ಏನು ಅಂದರೆ, ಯಾರೇ ಒಬ್ಬರು ನಮ್ಮ ಅಕೌಂಟಿಗೆ ಹಣ ಪಾವತಿ ಮಾಡಬೇಕು ಅಂದರೆ ನಾವು ಮೊದಲನೇದಾಗಿ ಈ ಫಾರ್ಮನ್ನು ಸಹಿ ಮಾಡಿ ಕೊಡಬೇಕು. ಇದು RBI ಗೈಡ್ಲೈನ್ಸ್. ಸೊ RBI ಗೈಡ್ಲೈನ್ಸ್ ಪ್ರಕಾರ ನನ್ನ ಅಕೌಂಟಿಗೆ ಯಾರೇ ಒಬ್ಬರು ಹಣ ಪಾವತಿ ಮಾಡಬೇಕು ಅಂದರೆ ನಾನು ಈ ರೀತಿ ಒಂದು ಮ್ಯಾಂಡೇಟ್ ಫಾರ್ಮನ್ನು ಸಹಿ ಮಾಡಿ ನನ್ನ ಒಪ್ಪಿಗೆಯನ್ನು ಕೊಡಬೇಕು. ಸೊ ಈ ಮ್ಯಾಂಡೇಟ್ ಫಾರ್ಮಲ್ಲಿ ಏನಿರುತ್ತೆ ಅಂದರೆ ನನ್ನ ಹೆಸರು, ನನ್ನ ಅಕೌಂಟ್ ಡೀಟೇಲ್ಸು. ಸೊ ನಾನು ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿರುತ್ತೇನೋ ಅದೆಲ್ಲ ಕರೆಕ್ಟ್ ಆಗಿದೆ ಅಂತ ನಾನೇ ಜವಾಬ್ದಾರಿ ವಹಿಸಿರುತ್ತೇನೆ. ಈ ಮ್ಯಾಂಡೇಟ್ ಕಾಪಿಯನ್ನು 2 ಪ್ರಿಂಟಾಗಿ ನಾವು ಪ್ರಿಂಟ್ ಮಾಡಿಕೊಳ್ಬೇಕು. ಅದರ ಮೇಲೆ ರೆಸಿಪಿಯೆಂಟು ಯಾರಾಗಿರ್ತಾರೋ ಅವರು ಸಹಿ ಮಾಡಬೇಕು. ಈಗ ಈ ಬ್ಯಾಂಕ್ ಮ್ಯಾಂಡೇಟ್ ಫಾರ್ಮ್ ಮೇಲೆ ರೆಸಿಪಿಯೆಂಟ್ ಆದವರು ಸಹಿಯನ್ನು ಮಾಡಿ, ಸಹಿ ಮಾಡಿದ ನಂತರ ಈ 2 ಕಾಪಿಗಳನ್ನು ನಾವು DDO ಅವ್ರ ಹತ್ರ ತೆಗೆದುಕೊಂಡು ಹೋಗಬೇಕು. ಅಪ್ಲಿಕೇಶನ್ ಮೂಲಕ ಕೂಡ ಸೂಪರ್ಡೆಂಟ್ ಅವರು ಇದೇ ವಿಚಾರವನ್ನು DDO ಲಾಗಿನ್ ಅವರಿಗೆ ಕಳಿಸಿರ್ತಾರೆ. ಸೊ ನಾವು ಈಗ DDO ಲಾಗಿನ್ನಲ್ಲಿ ಲಾಗಿನ್ ಆಗಿ ಯಾವ ರೀತಿ ಈ ರಿಜಿಸ್ಟ್ರೇಷನನ್ನು ಪ್ರಾಸೆಸ್ ಮಾಡೋದು ಮತ್ತು ಈ ಆಗಿರೋ ರಿಜಿಸ್ಟ್ರೇಷನನ್ನು ಅಪ್ರೂವ್ ಹೇಗೆ ಮಾಡೋದು ಅಂತ ನೋಡೋಣ.